ತಾಲೂಕು ಕನ್ನಡ ಜನಪದ ಪರಿಷತ್ ವತಿಯಿಂದ ಇಂದು ಬುಡಕಟ್ಟು ಜನಪದ ಹಾಗೂ ವಿಶ್ವ ಜನಪದ ದಿನಾಚರಣೆಯನ್ನು ಭೀಮಾ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚೌಡಕಿ ಬಾರಿಸುವ ಮೂಲಕ ಜಿಲ್ಲೆಯಾಧ್ಯಕ್ಷ ಡಿಎಂ ಸಾಹುಕಾರ್ ಮಾತನಾಡಿ, ಪರಿಷತ್ತು ಎಲೆಮರಿ ಕಾಯಿಯಂತಿರುವ ಕಲಾವಿದರನ್ನು ಮುನ್ನೆಲೆಗೆ ತಂದು ಇಂದಿನ ಪೀಳಿಗೆಗೆ ಮೂಲ ಜನಪದವನ್ನು ಬೆಳೆಸುವ ಕಾರ್ಯ ಮಾಡುತ್ತಿದೆ. ಎಸ್ ಮುಡುಪಲ್ ದಿನ್ನಿ ಬುಡಕಟ್ಟು ಜನಪದ ಕುರಿತು ಉಪನ್ಯಾಸ ನೀಡಿದ ಅವರು ಜನಪದ ನೈಜ ಸ್ವರೂಪವನ್ನು ಎಳೆಯಾಗಿ ಹಾಡಿನ ಮೂಲಕ ವಿವರಿಸಿ ರಂಜಿಸಿದರು ಮತ್ತು ಎಲ್ಲಾ ಬುಡಕಟ್ಟು ಕಲೆಯನ್ನು ತಿಳಿಯಬೇಕು ಎಂದರು. ಮುಖ್ಯ ಅತಿಥಿಯಾಗಿ ಸಮಾಜ ಸೇವಕ ಸಂಸ್ಥೆಯ ನಿರ್ದೇಶಕ ಅರುಣೋದಯ ದುಗ್ದಿ, ಬಾಗಲಕೋಟೆ ಕಜಾಪ ನಬಿವಾಲೆ, ಎಲ್ಬಿ ಕಟಗಿ ಇಳಕಲ್ ಕಜಾಪ ಅಧ್ಯಕ್ಷ ಚನ್ನಬಸಪ್ಪ ಲಕ್ಕಿಹಾಳ್, ಶ್ರೀನಿವಾಸ್ ಮಾರ, ಕರಡಿ ಘಟಕದ ಅಧ್ಯಕ್ಷ ಮಹಂತೇಶ್ ಅಂಗಡಿ, ಚೌಡಕಿ ಕಲಾವಿದರ ಆನಂದ್ ಭಜಂತ್ರಿ ಮತ್ತಿತರರನ್ನು ಗೌರವಿಸಲಾಯಿತು. ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಮತ್ತಿತರರು ಭಾಗವಹಿಸಿದ್ದರು. ವರದಿ ರಮೇಶ್ ಭಜಂತ್ರಿ, ಸನಾ ಸುದ್ದಿವಾಹಿನಿ, ಹುಣಗುಂದ್. ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಕನ್ನಡ ಜಾನಪದ ಪರಿಷತ್ ಜಿಲ್ಲಾ ಘಟಕ ಬಾಗಲಕೋಟೆ, ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕ ಹುಣಗುಂದ್ ಇವರ ಅಡಿಯಲ್ಲಿ ವಿಶ್ವ ಜಾನಪದ ದಿನ ಹಾಗೂ ಬುಡಕಟ್ಟು ದಿನಾಚರಣೆಯ ಜಾನಪದ ಸಂಭ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಂತ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಡಿಎಂ ಸಾಹುಕಾರ್, ಜಿಲ್ಲಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಬಾಗಲಕೋಟೆ ಇವರಿಗೆ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಕುಮಾರ್ ಹನುಮಂತ್ ವಡ್ಡರ್ ಇವರು ಬಂದು ಪುಷ್ಪ ಹಾಗೂ ಶಾಲು ಹೊರಿಸಿ ಸ್ವಾಗತ ಕೋರಬೇಕೆಂದು ಕೇಳ್ಕೊತಾರೆ. ಜೋರ ಚಪ್ಪಾಳೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಂತ ಶ್ರೀ ಬಿಡಿ ಸಿದ್ದರೆಡ್ಡಿ, ತಾಲೂಕಾ ಅಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಹುಣಗುಂದ್ ಇವರೇ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ರೋಣನ್ ಸರ್ ಬಂದು ಅವರಿಗೆ ಹೂಗುಚ್ಛ ಕೊಟ್ಟು ಶಾಲು ಹೊರಿಸಬೇಕೆಂದು ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀ ರವಿ ಖಂಡೇಕರ್ ಇವರು ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವರಿಗೆ ಮುತ್ತು ನಡೆಸಿಸಿ ಇವರು ಬಂದು ಶಾಲು ಹೊದಿಸಿ ಹೂಗುಚ್ಛ ಸ್ವಾಗತ ಕೋರಬೇಕೆಂದು
ಹಾಗೆ ಶ್ರೀ ತಿಪ್ಪಣ್ಣ ರಕ್ಕಸ್ಗಿ ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವರಿಗೆ ಮಲ್ಲಿಕಾರ್ಜುನ್ ಸೇರ್ಗುಪ್ಪಿ ಇವರನ್ನು ಸ್ವಾಗತ ಕೋರಬೇಕು. ಹಾಗೆ ಶ್ರೀ ಆನಂದ್ ಭಜಂತ್ರಿ ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವರಿಗೆ ಪ್ರಜ್ವಲ್ ಅಂಡರ್ದಾನ್ ಇವರ ಬಂದು ಹೂಗುಚ್ಛ ಕೊಟ್ಟು ಸ್ವಾಗತವನ್ನ ಕೋರಬೇಕೆಂದು ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ನಮ್ಮ ವಿಎಂ ಹೈಸ್ಕೂಲ್ನ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ಮಾಧ್ಯಮ ಮಿತ್ರರು ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕದ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಹೈಸ್ಕೂಲಿನ ಮುದ್ದು ವಿದ್ಯಾರ್ಥಿನಿಯರಿಗೆ ಕೂಡ ವಿದ್ಯಾರ್ಥಿನಿಯರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಈ ಒಂದು ಸ್ವಾಗತ ಭಾಷಣವನ್ನ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೂರ್ಯೋದಯ ತಾವರೆಗೆ ಜೀವಾಳ, ಚಂದ್ರಮನೋದಯ ನೈದಿಗೆ ಜೀವಾಳ, ಹೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಬರವರಿಗೆ ಪ್ರಾಣ ಜೀವಾಳವಯ್ಯ. ಇಲ್ಲ ಬರಲೇ ಇಲ್ಲ, ಬಂದಾರಿಗೆ ಸುಮ್ಕಾಯಿ ಸುಮ್ಮನೆ ಮಾಡ್ತಾರೆ. ಅವಾಗ ಈಕಿ ಮನಸ್ಸು ಕೇಳ್ಬೇಕಲ್ಲ, ಒಳಗೆ ಇದ್ದಾಕಿದ್ರು ಆಕಿ ಏನ್ ಮಾಡಿದ್ದು ಅಂದ್ರೆ ಅಲ್ಲಿ ತುಂಬಿದ ಕೂಡ ತಗೊಂಡು ತಡಕ್ನ ಬಚ್ಚಕ್ಕೆ ಸುರಿಬಿಟ್ಟು ಖಾಲಿ ಆತ ನಾವು ರೋಗ ಹೇಳಿದ್ರು, ಯವ್ವ ಬೋರಿಗೆ ಹೋಗಿ ನೀರು ತೊಗೊಂಬರ್ಲಿ ನಾನು ಯವ್ವ ಎಷ್ಟು ಸೆಣೆಗೆ ಇದೆಯಲ್ಲ ಹೋಗ ಅಂದ ನೀರು ನೆವ. ಅದಕ್ಕೆ ತಿಳಿದವ್ರು ಹೇಳ್ತಾರ, ಮದುವೆ ಎಂಬುದೊಂದು ನೆಪ, ಬಂಧುಗಳು ಸೇರಿಕೊಂಡು. ಹಂಗ ಆಕಿ ನೆಪ ನೀರಿಂದು ಅವಸರ ಮಾಡಿಕೊಡೋದು ಮಾವೋ ಅಂದ್ರು. ಹೊಳೆ ನೋಡ್ದ ಏನ್ ನೀನ್ ನೋಡ್ಲಕ್ಕ ಹೋಗ್ತೀನಿ ಅಂತ ಮಾಡಿದ್ದೆ ಅಂತ. ಅಲ್ಲ ನನ್ನ ನೋಡ್ಬೇಕಂತ ಬಂದಿದ್ರ ಮತ್ ನಾನು ಭೇಟಿಯಾಗ್ಲಾರ್ದ ಮಾತಾಡ್ಲಾರ್ದ ಯಾಕೆ ಬಂತಿ, ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ ಅಂದ. ಇಲ್ಲ ಕಣೆ ಪ್ರೀತಿ ಇದೆ, ಎಲ್ಲಿ ಇಲ್ಲ ಅಂದ. ಹಂಗ ಹೇಳಿದ್ರೆ ನಡೆಯಂಗಿಲ್ಲ ಅಂತ ಬದ್ದೆಲ್ಲ ಹೇಳ್ದ. ಹೊಳೆಯ ದಂಡೆಯ ಮೇಲೆ ಎಳೆಯ ಸೌತೆಕಾಯಿ, ಹೊಳೆಯ ದಂಡೆಯ ಮೇಲೆ ಎಳೆಯ ಸೌತೆಕಾಯಿ, ಹರಿಯಂದರೆ ಹೆಂಗ ಹರಿಯಲಿ ನನ್ನ ಗೆಳತಿ, ಮರಿಯಂದರೆ ಹೆಂಗ ಮರಿಯಲಿ ಅಂತ. ಅವಾಗ ಖುಷಿ ಆದ. ಆಮೇಲೆ ಮದುವೆನೂ ಆಗ್ತಾವ್ರಿ. ಇನ್ನೊಂದು ಪದ್ಯ ಲಾಸ್ಟ್ ಬಟ್ ಲೀಸ್ಟ್, ಯಾಕಂದ್ರೆ ನಾವೆಲ್ಲ ಹಂಗಿರ್ತಾವಂದ್ರ ಚೌಟಿಗೆ ಬಾರಿಸುವಂತಹ ಒಂದು ಕಲೆ ನಮ್ಮ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದೆ. ನಮ್ಮ ಶ್ರೀಮಂತ ಪರಂಪರೆ, ನಮ್ಮ ಶ್ರೀಮಂತ ಸಂಸ್ಕೃತಿ ಚೌಟಿಗೆ ಎನ್ನುವಂತಹ ಈ ಒಂದು ವಾದ್ಯವನ್ನು ಬಾರಿಸುವುದರ ಮೂಲಕ ಈ ದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಚಾಲನೆಯನ್ನು ನೀಡುತ್ತಿದ್ದೇವೆ, ಉದ್ಘಾಟನೆಯನ್ನು ಅರ್ಥಪೂರ್ಣವಾಗಿ ನೆರವೇರಿಸುತ್ತಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆ ಚಿತ್ರದುರ್ಗದವರೇ ಮತ್ತು ಇಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕೆ ಆಶ್ರಯವನ್ನು ಮಾಡಿಕೊಟ್ಟಿರತಕ್ಕಂಥ ಈ ಸಂಸ್ಥೆಯ ನಿರ್ದೇಶಕರು ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಅರುಣೋದಯ ಗುದ್ಗಿ ಸರ್ ಅವರೇ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಆರ್ ಪಿ ನಬೀವಳ್ಳಿ ಸರ್ ಅವರೇ, ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಆಗಮಿಸಿರ್ತಕ್ಕಂಥ ಉಪನ್ಯಾಸಕರು ಮತ್ತು ಮಣ್ಣ ಕುಸುಮ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಮುಡುಪುರದಲ್ಲಿ ಸರ್ ಅವರೇ ಮತ್ತು ನಮ್ಮ ಬಾಗಲಕೋಟೆ ತಾಲೂಕು
ಜಗ್ಗ್ಯಾಳ ಸರ್ ಅವರೇ ಮತ್ತು ಕರಡಿ ಹೋಬಳಿಯ ನಿಯೋಜಿತ ಅಧ್ಯಕ್ಷರಾಗಿರ್ತಕ್ಕಂಥ ಅಂಟೀರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ತಾಲೂಕು ಘಟಕದ ಪದಾಧಿಕಾರಿಗಳೇ ಮತ್ತು ಈ ಸಂಸ್ಥೆಯ ಎಲ್ಲ ಪೂಜ್ಯನೀಯ ಗುರುಗಳು ಮತ್ತು ವಿದ್ಯಾರ್ಥಿನಿಯರೇ, ಈಗಾಗಲೇ ನಮ್ಮ ಆರ್.ಪಿ. ನಬಿವಾಲೆ ಸರ್ ಅವರು ಸಾಕಷ್ಟು ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಆಗಮಿಸಿರ್ತಕ್ಕಂಥ ನಮ್ಮ ಉಪನ್ಯಾಸಕರು ಕೂಡ ಸಾಕಷ್ಟು ಅನುಭವಿಸುತ್ತಿರುವುದರಿಂದ ಎಲ್ಲ ವಿಷಯಗಳನ್ನ ಅವರು ಇಲ್ಲಿ ಒಂದು ವಿವರಣೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳುವ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಾನಪದ ಹಿರಿಯ ಚೌಕಿ ಕಲಾವಿದರಾಗಿರ್ತಕ್ಕಂಥ ಎಲ್ಲ ಸನ್ಮಾನಿತರು ಕೂಡ ಇಲ್ಲಿ ಸಂದರ್ಭದಲ್ಲಿ ಅವರು ಆಗಮಿಸಿದ್ದಾರೆ, ಆಮಂತ್ರಿಸಿದ್ದಾರೆ. ಅವರಿಗೂ ಕೂಡ ಅವರ ಸೇವೆ ಇಲ್ಲಿ ಮಧ್ಯದಲ್ಲಿ ನಡೀತಾ ಇದೆ ಮತ್ತು ಸನ್ಮಾನ ಕೂಡ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಮೊದಲಿಗೆ ವಿಶ್ವ ಬುಡಕಟ್ಟು ದಿನಾಚರಣೆಯನ್ನು ಮಾಡಬೇಕಾಗಿತ್ತು, ನಂತರದಲ್ಲಿ ವಿಶ್ವ ಜಾನಪದ ದಿನಾಚರಣೆಯನ್ನು ಮಾಡಬೇಕಾಗಿತ್ತು. ಎರಡೂ ಒಟ್ಟೊಟ್ಟಿಗೆ ಸೇರಿ ಇಲ್ಲಿ ಕಾರ್ಯಕ್ರಮವನ್ನ ಈ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಬಹಳಷ್ಟು ಸಂತೋಷಕರವಾದಂತ ಸಂಗತಿ ಮತ್ತು ಇಲ್ಲಿ ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದು ಇನ್ನಷ್ಟು ಇದಕ್ಕೆ ಮೆಲುಗನ್ನು ತಂದುಕೊಟ್ಟಿದೆ. ಇಂತಹ ಅಪರೂಪದ ಜನಪದ ಕಲೆಗಳನ್ನು ಉಳಿಸುವತ್ತ ನಮ್ಮೆಲ್ಲರ ಗಮನ ಇರಲಿ. ಕಲೆಯನ್ನು ಕೇಳಿದಿರ, ಇಂತಹ ಹಾಡುಗಳನ್ನು ಕೇಳಿದ್ರೆ ಮೊದಲು ಕಲಾವಿದರನ್ನು ಗೌರವಿಸೋಣ. ಅವರ ಕಲೆಗೆ ತಮ್ಮ ಬದುಕನ್ನೇ ಅರ್ಪಿಸಿಕೊಂಡಿರುವಂತಹ ಈ ಎಲ್ಲ ಗೌರವಾನ್ವಿತ ಕಲಾವಿದರಿಗೆ ಹಿರಿಯರನ್ನು ಮರೆಬೇಡ ನನ್ನ ಮಕ್ಕಳೇ, ಸಮಾಜವನ್ನು ದೂರಿ ನಡಿಬೇಡ, ಸಮಾಜವನ್ನು ದೂರಿ ನಡಿಬೇಡ. ಇನ್ನು ಬರೆಯುವುದಿತ್ತು, ಇನ್ನು ಹಾಡುವುದಿತ್ತು. ತಮ್ಮಲ್ಲಿ ಬಟ್ಟೆ ತಾಳಕಡ ಸಮಯದ ಬೆಲ್ಲು ಮತ್ತೆ ಮತ್ತೆ ಕೇಳಿದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ